ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಇದನ್ನು ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಬಹುಳ ದ್ವಿತೀಯ, ಭಾನುವಾರ 3/4/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಭಾನುವಾರ, ತಿಥಿ ಬಂದು ದ್ವಿತೀಯ, ರಾತ್ರಿ 12:33 ನಕ್ಷತ್ರ ಬಂದು ಅನುರಾಧ, ದಿನಪೂರ್ತಿ ಅನುರಾಧ ನಕ್ಷತ್ರ ಇರ್ತಕ್ಕಂಥದ್ದು. ಯೋಗ ಬಂದು ವರ್ಯನ, ಕರ್ಣ ಬಂದು ತೈತಲೆ. ಇನ್ನು ರಾಹುಕಾಲ ಬಂದು 4:30 6, ಗುಳಿಕ ಕಾಲ ಬಂದು 3-4, ಅರ್ಧ ಪ್ರಹರ ಬಂದು 10:30 12, ಯಮಗಂಟೆ ಕಾಲ ಬಂದು 12 1:30 ಇರ್ತಕ್ಕಂಥದ್ದು. ವಿಶೇಷ ಅಮೃತ ಗಳಿಗೆಗಳು 10:30 12 ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಆರ್ಥಿಕ ಪ್ರಗತಿ, ಉನ್ನತ ಶಿಕ್ಷಣ ಮಾಡ್ತಾ ಇರ್ತಕ್ಕಂಥವರು, ಉನ್ನತ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವರು, ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕಾಫಿ, ರಬ್ಬರು, ಟೀ, ಅಡಿಕೆ ಪ್ಲಾಂಟರ್ಸ್ಗೆ ಒಳ್ಳೆ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಅದಾದ ಮೇಲೆ ಈ ಸಗಟು ವ್ಯಾಪಾರಿಗಳಿಗೆ ಶುಭ ದಿನ. ಈ ಸೂರ್ಯನಾರಾಯಣ ಭಗವಾನನ್ನು ನೀವು ದಿನ ಪ್ರಾರ್ಥನೆ ಮಾಡಿ. 5 ಅದೃಷ್ಟ ಸಂಖ್ಯೆ, ವಾಯುವ್ಯ ಅದೃಷ್ಟ ದಿಕ್ಕು, ಹಸಿರು ಬಣ್ಣ ಅದೃಷ್ಟ ಬಣ್ಣ. ಆತ್ಮರೆ, ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ವೃತ್ತಿಪರರಿಗೆ ಮಂದ ಪ್ರಗತಿ, ಎಲ್ಲ ರೀತಿಯ ನೌಕರಿಗೆ ಕಿರಿಕಿರಿ, ರೇಷ್ಮೆ ಕೃಷಿಕರಿಗೆ ಕೃಷಿಯಲ್ಲಿ ಪ್ರಗತಿ, ಜೇನು ಸಾಕಾಣಿಕೆಯಲ್ಲಿ ಇರ್ತಕ್ಕಂತಹ ಕೆಲವು ವಿಷಯಗಳಲ್ಲಿ ಚೇತರಿಕೆ ಆಗಿರ್ತಕ್ಕಂತಹದ್ದು. ಕೃಷಿ ಸಲಕರಣೆಗಳನ್ನ ಯಾರು ಮಾರ್ತಾರೆ ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿರಿ ಆತ್ಮೀಯರೇ. 6 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಸರ್ಕಾರಿ ನೌಕರ ಹಾಗೂ ಅಧಿಕಾರಿಗಳಿಗೆ ಶುಭ ಸುದ್ದಿ. ತೋಟಗಾರಿಕೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ದಿನ. ಗುಡಿಕಾರಿಕೆಯಲ್ಲಿ ಸಹ ಶುಭ ದಿನ ಆಗಿರ್ತಕ್ಕಂಥದ್ದು. ಇನ್ನು ಯಾರು ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾಡ್ತಾರೆ, ರೆಡಿಮೇಡ್ ಮೆಟೀರಿಯಲ್ಸು, ಅವರಿಗೆ ಯಾವುದೇ ರೆಡಿಮೇಡ್ ಮೆಟೀರಿಯಲ್ ಆಗಲಿ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನವಗ್ರಹಗಳನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ, ಪ್ರಯತ್ನಗಳಲ್ಲಿ ಸಫಲತೆ, ಕೃಷಿ ಕಾರ್ಮಿಕರಿಗೆ, ಶಿಕ್ಷಕರಿಗೆ, ಆರೋಗ್ಯ ಸಹಾಯಕರಿಗೆ, ಕಲಾವಿದರಿಗೆ ಎಲ್ಲರಿಗೂ ಶುಭಕರವಾಗಿರ್ತಕ್ಕಂಥ ದಿನ ಕರ್ಕಾಟಕ ರಾಶಿಯವರಿಗೆ. ಕರಕುಶಲ ಕರ್ಮಿಗಳಿಗೆ ಶುಭ ದಿನ. ಸೂರ್ಯ ಅಷ್ಟೋತ್ತರ ಶತನಾಮವನ್ನು ಪಠಿಸಿ ಅಥವಾ ಕೇಳಿ. 3 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ನೇರಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿದಾದ್ಮೇಲೆ ಸಿಂಹರಾಶಿಗೆ ಬಂದಾಗ ಹಣಕಾಸು ಕ್ರೋಢಿಸುವ ಪ್ರಯತ್ನ, ಜಾನುವಾರು ವ್ಯಾಪಾರಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಎಲ್ಲ ರೀತಿಯ ಕೃಷಿಕರಿಗೆ ಪ್ರಗತಿ. ಅಣಬೆ, ಶುಂಠಿ, ತಂಬಾಕು ಮಾಡತಕ್ಕಂಥವ್ರಿಗೆ ಶುಭ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಇವತ್ತು ಮೆಡಿಕಲ್ ಸ್ಟೋರ್ಸ್ ಯಾರಿಟ್ಟಿರ್ತಾರೆ, ಮೆಡಿಕಲ್ಸ್ ಆ್ಯಂಡ್ ಜನರಲ್ಸ್ ಅಂತ, ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಆದಿತ್ಯ ಹೃದಯವನ್ನು ಪಠಿಸಿ. 4 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಜೀವನದಲ್ಲಿ ಯಶಸ್ಸು, ಉತ್ತಮ ಹಣದ ಒಳಹರಿವು, ಗೌರವ, ರೇಷ್ಮೆ ಬೆಳೆಗಾರರಿಗೆ, ಹೂವಿನ ಬೆಳೆಗಾರರಿಗೆ ಶುಭ ದಿನ. ವೈದ್ಯ ವೃತ್ತಿ ಯಾರು ಮಾಡ್ತಾ ಇರ್ತಾರೋ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಧನ್ವಂತರಿ ಮಹಾವಿಷ್ಣುವನ್ನು ಸ್ಮರಿಸಿ. 6 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಪ್ರಯಾಣದಿಂದ ನಷ್ಟ, ವಿದ್ಯಾರ್ಥಿಗಳಿಗೆ ಶುಭ, ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭ ದಿನ, ಗುತ್ತಿಗೆದಾರರಿಗೆ ಲಾಭದಾಯಕರ್ತಕ್ಕಂಥ ದಿನ. ದ್ರಾಕ್ಷಿ, ಅನಾನಸ್ಸು, ಸಪೋಟ ಇದು ಬೆಳೆದಿರ್ತಕ್ಕಂಥ ರೈತರಿಗೆ ಮಾರ್ಕೆಟಲ್ಲಿ ಉತ್ತಮವಾದ ಬೆಲೆ ಸಿಗ್ತಕ್ಕಂಥದ್ದು. ಪೂಜಾ ದ್ರವ್ಯ, ಹೂವು, ಹಣ್ಣು ಮಾರೋರಿಗೆ ಒಳ್ಳೆ ಇದನ್ನು ವ್ಯಾಪಾರ ಆಗ್ತಕ್ಕಂಥದ್ದು. ಗೋವನ್ನು ಪೂಜಿಸಿ, ಗೋಮಾತೆಯನ್ನು ಪೂಜಿಸಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಹಳದಿಯ ಬಣ್ಣ ಅದೃಷ್ಟ ಬಣ್ಣ. ಅಥವಾ ಅಲ್ಲ ವೃಶ್ಚಿಕ ರಾಶಿಗೆ ಬಂದಾಗ ಮನೆಯಲ್ಲಿ ಸಂತಸದ ವಾತಾವರಣ, ಕ್ಷೇತ್ರ ದರ್ಶನ ಯೋಗ, ಬಂಧುಗಳ ಮಿಲನ, ರೈತರಿಗೆ ವ್ಯವಸಾಯ ಕಾರ್ಯಗಳಲ್ಲಿ ವ್ಯತ್ಯಯ. ಯಾವುದೋ ಒಂದು ಕಾರಣದಿಂದ ಇದನ್ನು ಕೆಲಸಗಳು ಯಾವುದೇ ವೃಶ್ಚಿಕ ರಾಶಿಯ ರೈತರಿಗೆ ಕೆಲಸ ಕಾರ್ಯಗಳು ನಡೆಯೋದಿಲ್ಲ. ಅಲ್ಲದೆ ಯಾರು ಕೂಲ್ ಡ್ರಿಂಕ್ಸ್ ಮಾರ್ತಾರೆ, ಐಸ್ ಕ್ರೀಮ್ ಮಾರ್ತಾರೆ, ಅವರಿಗೆಲ್ಲ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು.
ಸೂರ್ಯ ಭಗವಾನನನ್ನು ಸ್ಮರಿಸಿ. 5 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಬಿಳಿಯ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಂಗೆ ಆದ್ಮೇಲೆ ಧನುಸ್ಸು ರಾಶಿಯವರಿಗೆ ಎಲ್ಲ ರೀತಿಯವರಿಗೆ ಲಾಭದಾಯಕವಾಗಿರ್ತಕ್ಕಂಥದ್ದೇನೋ ವ್ಯವಸಾಯ ಮಾಡ್ಬೋದು, ವ್ಯವಹಾರ ಮಾಡ್ಬೋದು, ವ್ಯಾಪಾರ ಮಾಡೋದು, ಕಾರ್ಮಿಕನಾಗಿರ್ಬೋದು, ಎಲ್ಲರಿಗೂ ಶುಭ ದಿನ. ಧನುಸ್ಸು ರಾಶಿಯವರಿಗೆ ಇವತ್ತು ರೈತರಿಗೆ ಅಲ್ಪ ಪ್ರಗತಿ, ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಅವರ ಕನಸಿಗೆ ತಕ್ಕಂಥ ಪ್ರತಿಫಲಗಳು. ಯಾರು ಡ್ರ್ಯಾಗನ್ ಫ್ರೂಟ್ಸು, ಕಿವಿ ಫ್ರೂಟ್ಸು, ಸಪೋಟ, ದಾಳಿಂಬೆ, ಚೇಪೆ ಇಂತಹ ಫ್ರೂಟ್ಸ್ ಮಾರ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಬೆಳೆದಿರ್ತಕ್ಕಂಥ ರೈತರಿಗೂ ಸಹ ಈ ದಿನ ಲಾಭದಾಯಕವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದಂದರೆ ನೀವು ನಿಮ್ಮ ಗ್ರಾಮ ದೇವತೆಯನ್ನು ಪೂಜಿಸಿ. 5 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಮಕರ ರಾಶಿಗೆ ಬಂದಾಗ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳು. ಸರ್ಕಾರಿ ನೌಕರ, ಅರೆಸರ್ಕಾರಿ ನೌಕರ, ಗುತ್ತಿಗೆ ನೌಕರರು ಎಲ್ಲರಿಗೂ ಶುಭಕರವಾಗಿರ್ತಕ್ಕಂಥ ದಿನ. ರಾಗಿ, ಭತ್ತ, ನೆಲಗಡಲೆ, ಜೋಳ, ನೀರಾವರಿಯಲ್ಲಿ ಯಾರು ಬೆಳೀತಾರೆ ಅವರಿಗೆ ಉತ್ತಮವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾರೋರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಯಾರಿಗೆ ಮಕರ ರಾಶಿಯಲ್ಲಿ ಬಿಲ್ಡಿಂಗ್ಸ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಕುಲದೇವತೆಯನ್ನು ಸ್ಮರಿಸಿ. 9 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ನೀಲಿ ಬಣ್ಣ ಅದೃಷ್ಟ ಬಣ್ಣ. ಅಲ್ಲದೆ ಕುಂಭರಾಶಿಗೆ ಬಂದಾಗ ಉದ್ಯೋಗ ಪ್ರಗತಿ, ನೆಮ್ಮದಿ, ಉತ್ತಮ ಸ್ಥಾನಮಾನದ ನಿರೀಕ್ಷೆ. ರೈತರಿಗೆ ಅಲ್ಪ ಫಲ, ಹೈನುಗಾರಿಕೆಯಲ್ಲಿ ಶುಭ, ಹೋಟೆಲ್ಲು, ಕಾನ್ವೆಂಟ್ಸು, ಚಾಟ್ಸ್ ಇರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. ನೀವು ಆಂಜನೇಯ ಸ್ವಾಮಿಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಉದ್ಯೋಗ ಪ್ರಗತಿ, ಕೃಷಿಕರಿಗೆ ಅಲ್ಪ ಪ್ರಗತಿ. ಈ ಸೆಲ್ಫ್ ಎಂಪ್ಲಾಯ್ಸ್ ಇರ್ತಾರೆ ನೋಡಿ, ಪ್ರೊಫೆಷನಲ್ಸ್ ಇರ್ತಾರೆ ನೋಡಿ, ಅವ್ರಿಗೆ ಒಳ್ಳೆ ಬೇಡಿಕೆ ಇರ್ತಕ್ಕಂಥದ್ದು ಇವತ್ತು. ಈ ಬ್ರೆಡ್ ಅಂಗಡಿಗಳು, ಕಾಂಡಿಮೆಂಟ್ಸು, ಕ್ಲೋತ್ಸು, ಸ್ವೀಟ್ ಸ್ಟಾಲ್ಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಕುಲದೇವತೆಯನ್ನು ಸ್ಮರಿಸಿ. 3 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಬಿಳಿಯ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳವರ ನಿತ್ಯ ಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ತಮಗೆಲ್ಲರಿಗೂ ಈ ಸೂರ್ಯ ಭಗವಾನನ ಕೃಪೆಯಿಂದ ಈ ದಿನ ನಡೆಸ್ತಕ್ಕಂಥ ಕಾರ್ಯಗಳು ಶುಭಕರವಾಗಿ ನಡೆಯಲಿ. ಸೂರ್ಯ ಭಗವಾನು ತಮ್ಮಲ್ಲಿ ಧೈರ್ಯ, ಶೌರ್ಯವನ್ನು ತುಂಬಲಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ವಿಷಯಗಳನ್ನು ಹಲವರಿಗೆ ತಿಳಿಸಿ. ನಿಮಗೆ ಅನುಮಾನ ಇದ್ದಲ್ಲಿ ಕಾಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ಮುಖ್ಯವಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸಿದ್ದೇವೆ. ಓಂ ಶ್ರೀ ರಾಮಾಯ ನಮಃ.